ಏನು ಈ ದಿನ ಈ ವಾಕಥಾನ ಏನು ಈಗ ಕಾರ್ಯಕ್ರಮ ಈಗ ನಡೀತಾ ಇದ್ದೀವಿ. ಈ ಶನಿವಾರ ಬಂದು 7ನೇ ತಾರೀಕು ಶನಿವಾರ ಹಿಂದೂ ಸಮಾಜೋತ್ಸವ ಸಮಿತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸಂತೆಬೀದಿ ಮೈದಾನ ತ್ಯಾಮಗೊಂಡ್ಲುವಿನಲ್ಲಿ. ಈ ಸಮಾಜೋತ್ಸವ ನೆಲಮಂಗಲ ಗ್ರಾಮಾಂತರ ಸಮಾಜೋತ್ಸವ ಆಗಿರೋದು, ಹಿಂದೂ ಸಮಾಜೋತ್ಸವ ಆಗಿರೋದ್ರಿಂದ ಎಲ್ಲ ನೆಲಮಂಗಲ ತಾಲೂಕಿನ ಎಲ್ಲ ಗ್ರಾಮಾಂತರದ ಎಲ್ಲ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಇರುವ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ನಮ್ಮ ಹಿಂದೂವಿನ ಎಲ್ಲ ಥರದ ಒಂದು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಿ ನಾವೆಲ್ಲ ಹಿಂದೂ, ನಾವೆಲ್ಲ ಬಂದು ಅಂತೇಳಿ ಈ ಸಮಯದಲ್ಲಿ ಬಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅಂದರೆ ಈಗ ನಮ್ಮದು ಭಾರತ ರಾಷ್ಟ್ರ ಹಿಂದೂ ರಾಷ್ಟ್ರ. ನಮ್ಮ ಹಿಂದೂ ರಾಷ್ಟ್ರ ಹಿಂದೂಗಳು ಎಲ್ಲ ಒಗ್ಗಟ್ಟಾಗಿ ಎಲ್ಲರೂ ಜೊತೆಲಿ ಒಂದಾಗಿ ಇರೋದಕ್ಕೆ ಒಂದು ಒಗ್ಗಟ್ಟಾಗಿ ಇರೋದಕ್ಕೋಸ್ಕರ ಒಂದು ನಮ್ಮ ಭಾವನೆ ಮೂಡಿಸೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ತ್ಯಾಮಗೊಂಡ್ಲು ಗ್ರಾಮದಲ್ಲಿ ಹಿಂದೂ ಸಮಾಜೋತ್ಸವದ ಅಂಗವಾಗಿ ನಾವೆಲ್ಲ ನೆಲಮಂಗಲದವರು ಹಾಗೂ ಸೋಲೂರು ಹೋಬಳಿಯವರು, ತ್ಯಾಮಗೊಂಡ್ಲವರು ಎಲ್ಲ ಸೇರಿ ಒಂದೊಂದು ಬೀದಿಯಲ್ಲೂ ನಾವು ಪ್ರಚಾರ ಮಾಡ್ತಾಯಿದ್ದೀವಿ. ಜಾಥಾ ಥರ ಇವತ್ತು ಎಲ್ಲ ಬೀದಿಯಲ್ಲೂ ಎಲ್ಲ ನಮ್ಮ ಒಂದು ಪಾಂಪ್ಲೆಟ್ಸ್ನೆಲ್ಲ ಕೊಟ್ಟು ನಾವು ಎಲ್ಲರಿಗೂ ಅರಿವು ಮೂಡಿಸೋವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ದಿನ ಇದರ ಉದ್ದೇಶ ಏನಂದರೆ 7ನೇ ತಾರೀಕು ನಮ್ಮ ಎಲ್ಲ ಒಂದು ಚೆಂಡೆ ವಾದ್ಯದಿಂದ ಹಾಗೂ ಮಹಿಳೆಯರೆಲ್ಲ ಒಂದು ಸ್ವಾಮೀಜಿಯವ್ರನ್ನೆಲ್ಲ ಬಂದು ನಮ್ಮ ಹಿಂದುತ್ವದ ಬಗ್ಗೆ ಮಾತಾಡೋದ್ರಿಂದ ತುಂಬ ಅದ್ಧೂರಿಯಾಗಿರುವಂಥ ಕಾರ್ಯಕ್ರಮಕ್ಕೆ ಈ ಭಾಗದಲ್ಲಿರುವಂಥ ಎಲ್ಲರೂ ಬಂದು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ಹಿಂದೂ ಬಾಂಧವರೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭವಾಗಿ 1925 ವಿಜಯದಶಮಿಗೆ 100 ವರ್ಷ ತುಂಬಿದ ಪ್ರಯುಕ್ತ ಇಡೀ ದೇಶಾದ್ಯಂತ ಹಿಂದೂ ಸಮಾಜೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಬೂತ್ ಲೆವೆಲ್ನಲ್ಲೂ ಕೆಲವು ಕಡೆ ನಡೀತಾ ಇದೆ. ಕೆಲವು ಕಡೆ ತಾಲೂಕು ಲೆವೆಲಲ್ಲಿ, ಹೋಬಳಿ ಲೆವೆಲ್ನಲ್ಲಿ, ಜಿಲ್ಲಾ ಲೆವೆಲ್ನಲ್ಲಿ, ಪುರಸಭಾ, ಪಟ್ಟಣ ಪಂಚಾಯಿತಿ, ನಗರದಲ್ಲೆಲ್ಲರೂ ಹಿಂದೂ ಸಮಾಜೋತ್ಸವ ನಡೀತಾ ಇರೋದ್ರಿಂದ ಇವತ್ತು ತ್ಯಾಮಗೊಂಡ್ಲುವಿನಲ್ಲಿ 7ನೇ ತಾರೀಕು ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಶೋಭಾಯಾತ್ರೆ ಪ್ರಾರಂಭ ಆಗಿ ಮಧ್ಯಾಹ್ನ 2 ಗಂಟೆಗೆ ಮುಕ್ತಾಯಗೊಳ್ಳಲಿದೆ. ಶೋಭಾಯಾತ್ರೆ ನಂತರ ಕೆಲವು ವಿಚಾರಗಳನ್ನು ತಿಳಿಸೋದಕ್ಕೆ ಮಠಾಧೀಶರಾದಂಥ ಶಿವಗಂಗೆ ಮಠಾಧೀಶರು ಬರ್ತಾ ಇದ್ದಾರೆ. ಅದೇ ರೀತಿ ಭಾಷಣಕಾರರಾಗಿ ಒಬ್ಬರು ಧರ್ಮ ಜಾಗರಣದಿಂದ ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಮ್ಮ ಹಿಂದೂಗಳನ್ನ ಎಚ್ಚೆತ್ಕೊಳ್ಬೇಕು, ಹಿಂದೂಗಳು ಎಲ್ಲರೂ ಒಂದು ಕಡೆ ಸೇರಬೇಕು, ಹಿಂದುತ್ವ ಅನ್ನೋದೇನು ಅನ್ನೋದನ್ನು ಪರಿಚಯ ಮಾಡಬೇಕು. ಶನಿವಾರಕ್ಕೋಸ್ಕರ ಅವ್ರಿಗೆಲ್ಲರಿಗೂ ಉತ್ತೇಜನ ಕೊಡಲಿಕ್ಕೋಸ್ಕರ ಇವತ್ತೊಂದು ಶೋಭಾಯಾತ್ರೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕಳೆದ ಸಾರಿ ನೆಲಮಂಗಲದಲ್ಲಿ 21ನೇ ತಾರೀಕು ಮುಗೀತು. ಇವತ್ತು ತ್ಯಾಮಗೊಂಡ್ಲಲ್ಲಿ ಬೆಂಗಳೂರು ನೆಲಮಂಗಲ ಗ್ರಾಮಾಂತರ ಬೇಗೂರು ಹೋಬಳಿ, ತ್ಯಾಮಗೊಂಡ್ಲು ಹೋಬಳಿ, ಸೋಂಪುರ ಹೋಬಳಿ, ಸೋಲೂರು ಹೋಬಳಿ, ಈ 4 ಹೋಬಳಿಯ ಪ್ರಯುಕ್ತವಾಗಿ ತ್ಯಾಮಗೊಂಡ್ಲುವಿನ ಸಂತೆ ಮೈದಾನದ ಮಧ್ಯಭಾಗದಲ್ಲಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾಯೋಜನೆ ಮಾಡ್ತಿದ್ದೀವಿ. ಪ್ರತಿಯೊಬ್ಬ ಹಿಂದೂ ಬಾಂಧವರು ಎಲ್ಲರೂ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ದೀವಿ. ತ್ಯಾಮಗೊಂಡ್ಲು 7ನೇ ತಾರೀಕು ತ್ಯಾಮಗೊಂಡ್ಲು ಸಂತೆ ಬೀದಿಯಲ್ಲಿ 7ನೇ ತಾರೀಕು ಹಿಂದೂ ಸಮಾಜೋತ್ಸವ ಮಾಡ್ತಾಯಿದ್ದೀವಿ. ಎಲ್ಲ ನೆಲಮಂಗಲ ಗ್ರಾಮಾಂತರ ಏನಿದೆ, ಸೋಲೂರು, ಸೋಂಪುರ, ತ್ಯಾಮಗೊಂಡ್ಲು ಮತ್ತು ಇತರೆ ಬೇಗೂರು ಎಲ್ಲ ಸೇರಿ ತ್ಯಾಮಗೊಂಡ್ಲಿನಲ್ಲಿ ಬೃಹತ್ ಹಿಂದೂ ಸಮಾಜೋತ್ಸವ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಎಲ್ಲರೂ ಇದಕ್ಕೆ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಮತ್ತು ಈ ಸಮಾಜೋತ್ಸವ ಏನಕ್ಕೆ ಅಂದರೆ ಎಲ್ಲ ಹಿಂದೂಗಳು ಒಂದಾಗಿ ಮುಂದೆ ನಮ್ಮಲ್ಲಿ ಏನು ಒಡಕು ಎಲ್ಲ ಬಿಟ್ಟು ಒಂದೇ ಜೈ ಹಿಂದ್ ಜೈ ಮಾತರ ಒಂದೇ ಮಾತರಂ ಅಂತ ಹೇಳಿ ನಾವು ಯಾವತ್ತು ಮುಂದೆ ಹೋಗ್ತೀವೋ ಅವತ್ತು ಎಲ್ಲ ನಮ್ಮ ಸಮಾಜ ಒಗ್ಗಟ್ಟಾಗಿ ನಮ್ಮ ಒಂದು ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಯುತ್ತವೆ ಅಂತ ಹೇಳ್ತಾ 12 ಮಾತು ಮುಗಿಸ್ತೀನಿ. ಎಲ್ಲ ಹಿಂದೂ ಬಾಂಧವರೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭವಾಗಿ 1925 ವಿಜಯದಶಮಿಗೆ 100 ವರ್ಷ ತುಂಬಿದ ಪ್ರಯುಕ್ತ ಇಡೀ ದೇಶಾದ್ಯಂತ ಹಿಂದೂ ಸಮಾಜೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಬೂತ್ ಲೆವೆಲ್ನಲ್ಲೂ ಕೆಲವು ಕಡೆ ನಡೀತಾ ಇದೆ. ಕೆಲವು ಕಡೆ ತಾಲೂಕು ಲೆವೆಲಲ್ಲಿ, ಹೋಬಳಿ ಲೆವೆಲ್ನಲ್ಲಿ, ಜಿಲ್ಲಾ ಲೆವೆಲ್ನಲ್ಲಿ, ಪುರಸಭಾ, ಪಟ್ಟಣ ಪಂಚಾಯಿತಿ, ನಗರದಲ್ಲೆಲ್ಲರೂ ಹಿಂದೂ ಸಮಾಜೋತ್ಸವ ನಡೀತಾ ಇರೋದ್ರಿಂದ ಇವತ್ತು ತ್ಯಾಮಗೊಂಡ್ಲುವಿನಲ್ಲಿ 7ನೇ ತಾರೀಕು ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಶೋಭಾಯಾತ್ರೆ ಪ್ರಾರಂಭ ಆಗಿ ಮಧ್ಯಾಹ್ನ 2 ಗಂಟೆಗೆ ಮುಕ್ತಾಯಗೊಳ್ಳಲಿದೆ. ಶೋಭಾಯಾತ್ರೆ ನಂತರ ಕೆಲವು ವಿಚಾರಗಳನ್ನು ತಿಳಿಸೋದಕ್ಕೆ ಮಠಾಧೀಶರಾದಂಥ
ಶಿವಗಂಗೆ ಮಠಾಧೀಶರು ಬರ್ತಾ ಇದ್ದಾರೆ. ಅದೇ ರೀತಿ ಭಾಷಣಕಾರರಾಗಿ ಒಬ್ಬರು ಧರ್ಮ ಜಾಗರಣದಿಂದ ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಮ್ಮ ಹಿಂದೂಗಳನ್ನ ಎಚ್ಚೆತ್ಕೊಳ್ಬೇಕು, ಹಿಂದೂಗಳು ಎಲ್ಲರೂ ಒಂದು ಕಡೆ ಸೇರಬೇಕು, ಹಿಂದುತ್ವ ಅನ್ನೋದೇನು ಅನ್ನೋದನ್ನು ಪರಿಚಯ ಮಾಡಬೇಕು. ಶನಿವಾರಕ್ಕೋಸ್ಕರ ಅವ್ರಿಗೆಲ್ಲರಿಗೂ ಉತ್ತೇಜನ ಕೊಡಲಿಕ್ಕೋಸ್ಕರ ಇವತ್ತೊಂದು ಶೋಭಾಯಾತ್ರೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕಳೆದ ಸಾರಿ ನೆಲಮಂಗಲದಲ್ಲಿ 21ನೇ ತಾರೀಕು ಮುಗೀತು. ಇವತ್ತು ತ್ಯಾಮಗುಂಡ್ನಲ್ಲಿ ಬೆಂಗಳೂರು ನೆಲಮಂಗಲ ಗ್ರಾಮಾಂತರ ಬೇಗೂರು ಹೋಬಳಿ, ತ್ಯಾಮಗುಂಡ್ಲು ಹೋಬಳಿ, ಸೋಂಪುರ ಹೋಬಳಿ, ಸೋಲೂರು ಹೋಬಳಿ ಈ 4 ಹೋಬಳಿಯ ಪ್ರಯುಕ್ತವಾಗಿ ತ್ಯಾಮಗುಂಡ್ಲುವಿನ ಸಂತೆ ಮೈದಾನದ ಮಧ್ಯಭಾಗದಲ್ಲಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಈ ಕಾರ್ಯಕ್ರಮನ ಪ್ರಾಯೋಜನೆ ಮಾಡ್ತಿದ್ದೀವಿ. ಪ್ರತಿಯೊಬ್ಬ ಹಿಂದೂ ಬಾಂಧವರು ಎಲ್ಲರೂ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ದೀವಿ.